ಒಟ್ಟಿಗೆ ಹೂ ಬಿಡುವುದನ್ನು ಕೂಡ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ, ಮನಸ್ಸಿಗೆ ಕೂಡ ಹಿತವನ್ನು ನೀಡ್ತದೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಗ್ರೀನ್ ಪ್ರಕೃತಿಯನ್ನು ನೋಡಬೇಕು. ನಿಜವಾಗಿ ಪ್ರಕೃತಿಯ ನಡುವೆ ಬದುಕುದುಂಟಲ್ಲ, ಎಷ್ಟು ಖುಷಿ ಗೊತ್ತುಂಟ. ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ನಾನು ಈ ಫ್ಲವರ್ಸ್ ಎಲ್ಲ ಹೋದ ವರ್ಷ ಇದನ್ನು ನಾನು ಕುಂದಾಪುರದಿಂದ ತರುವುದು. ಈ ಗುಲಾಬಿ ಗಿಡ ಎಲ್ಲ ನಾನು ಯಾಕೆ ಗೊತ್ತುಂಟ ಅಲ್ಲಿಂದ ತರ್ತೇನೆ. ಈ ಗಿಡ ಎಲ್ಲ ಅಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತದೆ. ಈ 100 ರೂಪಾಯಿಗೆ ಈ ಥರ ಒಂದು ಗುಲಾಬಿ ಪಾಟ್, ಆಮೇಲೆ ಈ ಜಾಜಿ ಎಲ್ಲ ಕಮ್ಮಿ ರೇಟಿಗೆ, ಈ ದಾಸವಾಳ ಗಿಡ ಎಲ್ಲ ಉಂಟಲ್ಲ ಕಮ್ಮಿ ರೇಟಿಗೆ ಸಿಗ್ತದೆ. ನಾನು ಈ ಬಾಲ್ಕನಿಯಲ್ಲಿ ಜಾಸ್ತಿ ಗಿಡ ಹಾಕುವುದಿಲ್ಲ, ಯಾಕಂದರೆ ಇದು ಬಾಲ್ಕನಿಯಲ್ಲಿ ತುಂಬ ಜಾಗ ಸ್ಪೇಸ್ ಬೇಕಾಗ್ತದಲ್ಲ, ಅದಕ್ಕೆ ಆ ಗಿಡಕ್ಕೆ ತುಂಬ ಸ್ಪೇಸ್ ಹೋಗ್ತದೆ. ಅದಕ್ಕೆ ಲಿಮಿಟೆಡ್ ಹಾಕ್ತೇನೆ. ಎನಿ ಟೈಮ್ ಹೂ ಕೊಡುವಂತಹ ಗಿಡಗಳನ್ನು ಮಾತ್ರ ಹಾಕೋದು. ಇದು ನಾನು ಬಟನ್ ಗುಲಾಬಿ ಹೋದ ವರ್ಷನೇ ತಗೊಂಡು ಬಂದು ಹಾಕಿದ್ದೇನೆ. ಎನಿ ಟೈಮ್ ಇದರಲ್ಲಿ ಹೂ ಆಗ್ತದೆ. ನಾನು ಅಲ್ಲಿಂದ ತಂದ ಗಿಡ ಉಂಟಲ್ಲ, ಅದರಲ್ಲಿ ಬೇಗ ಜಾಸ್ತಿ ಹೂ ಆಗೋದು. ಬೇರೆ ಕಡೆಯಿಂದ ತಂದರೆ ಅಷ್ಟು ನನಗೆ ಹೂ ಬಿಡುವುದಿಲ್ಲ. ಇದು ಬ್ಯಾಡಗಿ ಮೆಣಸಿದ್ದು ಒಂದು ಬಿಸಾಕುವ ಕಸದಲ್ಲಿದ್ದ ಬೀಜಗಳು. ಇದು ಬೀಜ ಉಂಟಲ್ಲ, ನಾನು ಹಾಕಿ ಎಷ್ಟು ಮೆಣಸಿನದ್ದು ಗಿಡ ಆಗಿದೆ ನೋಡಿ, ಫುಲ್ಲು ಗಿಡ. ಇದರಲ್ಲಿ ಒಳ್ಳೆ ಮೆಣಸಾಗ್ತದೆ, ಮತ್ತು ಮೊಗ್ಗು ಕೊಡ್ತಾ ಉಂಟು ಗುಲಾಬಿ. ಇದು ಬ್ಯಾಡಗಿ ಮೆಣಸು ಬಿಸಾಕಿದ್ದನ್ನು ಪಾಟಲ್ಲಿ ಆಗಿದೆ. ಇದನ್ನು ನಾನು ತೆಗಿಲಿಲ್ಲ. ಈಗ ಇದರಲ್ಲಿ ಹೂ ಆಗ್ತಾ ಉಂಟು ನೋಡಿ, ಹೂ ಬೀಜ ಎಲ್ಲ ಆಗಿ ಹೂ ಆಗ್ತಾ ಉಂಟು. ಇನ್ನು ಮೆಣಸಾಗಲಿಕ್ಕೆ ರೆಡಿ ಆಗಿದೆ. ಮತ್ತು ಕಾಶ್ಮೀರಿ ಗುಲಾಬಿ ಕೂಡ ನಾನು ತಗೊಂಡು ಬಂದಿದ್ದೇನೆ. ಇದು ದಾಸವಾಳದ್ದು ನನಗೆ ತುಂಬ ಇಷ್ಟ ಗಿಡ ಎಲ್ಲ. ಜಾಜಿ ಹಾಗೆ ಅದು ಮನೆಯಲ್ಲಿ ಜಾಗ ಇದ್ದರೆ ಫುಲ್ಲು ಗಾರ್ಡನಿಂಗ್ ಮಾಡ್ಬೋದು. ನನಗೆ ಇಷ್ಟ ಗಾರ್ಡನಿಂಗ್ ಮಾಡೋದಂದರೆ. ಸಣ್ಣದಿಂದ ಸಹ ಹಾಗೆ ನಾನು ತುಂಬ ಗಿಡ ಎಲ್ಲ ನಡುವುದು, ತಂದು ಎಲ್ಲೆಲ್ಲಿಂದ ತಂದು ನಡುವುದು ನಾನು. ಈಗ ಅದೆಲ್ಲ ಪಾಟಿಂಗ್ ಮಾಡಲಿಕ್ಕೆ ಉಂಟು. ನಾನು ಕುಂದಾಪುರದಲ್ಲಿ ಎಲ್ಲಿ ತಗೊಂಡದಂತ ಹೇಳ್ತೇನೆ. ಅದು ಹರಿಪ್ರಸಾದ, ಇದು ಶಿವಪ್ರಸಾದ್ ಹೋಟೆಲ್ ಅಂತ ಉಂಟು ಸಿಟಿಯಲ್ಲಿಯೇ, ಶಾಸ್ತ್ರಿ ಸರ್ಕಲಿಂದ 1-2 ನಿಮಿಷ, ಶಾಸ್ತ್ರಿ ಸರ್ಕಲ್ ಹತ್ರನೇ. ಅಲ್ಲಿ ಉಂಟಲ್ಲ, ಇದು ರೋಡ್ ಸೈಡಲ್ಲೇ ಸಣ್ಣ ಒಂದು ನರ್ಸರಿ ಟೈಪ್ ಮಾಡಿದ್ದಾರೆ. ತುಂಬ ಕಡಿಮೆ ಬೆಲೆಗೆ ಮತ್ತು ಒಳ್ಳೆ ಗಿಡಗಳು ಸಿಗ್ತದೆ. ನೀವು ಆಚೆ ಹೋದರೆ ಮಾತ್ರ ತಗೊಂಡು ಬರ್ಬೋದು. ತೋರಿಸ್ತೇನೆ ನಾನು ನರ್ಸರಿ. ಮತ್ತು ಇಲ್ಲಿ ನೋಡಿ, ನಮಗೆ ಸೀನರಿ ತುಂಬ ಒಳ್ಳೆಯದುಂಟು. ನಮ್ಮ ಮನೆ ಹತ್ರ ಬೆಳಿಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡೋದ್ರಿಂದ ಅದು ಕಲ್ಪವೃಕ್ಷ. ಎನಿ ಟೈಮು ಕಾಯಿ ಕೊಡುವ ಮರ, ಅದು ಭೂಲೋಕದ ಕಲ್ಪವೃಕ್ಷ. ಇದೇ ತೆಂಗಿನ ತೋಟವನ್ನು, ತೆಂಗಿನ ಮರ ಎಲ್ಲ ನೋಡಿದರೆ ಉಂಟಲ್ಲ, ಆ ದಿನ ತುಂಬ ಒಳ್ಳೆ ಹೋಗ್ತದೆ ನಮ್ಮದು. ಮತ್ತು ಬಿಸಿಲು ಕೂಡ ತುಂಬ ಒಳ್ಳೆ ಬರ್ತದೆ. ಇಲ್ಲೆಲ್ಲ ಪಾತ್ರೆ ಮತ್ತು ಎಂಥ ಬೇಳೆ ಕಾಳಿದ್ರೆ ನಾನು ಒಣಗಲಿಕ್ಕೆ ಇಡ್ತೇನೆ. ತುಂಬ ನೇಚರ ಜೊತೆ ಬದುಕಬೇಕು ನಾವು. ನೇಚರ್ ಜೊತೆ ಬದುಕುದ್ರಿಂದ ಉಂಟಲ್ಲ, ಎಂಥ ಫ್ರಸ್ಟ್ರೇಷನ್ ಇದ್ದರೆ ಕೂಡ ಅದು ಹೋಗ್ತದೆ. ತುಂಬ ಖುಷಿ ಆಗ್ತದೆ. ಇನ್ನೂ ಕೂಡ ಕೆಲವು ಗಿಡ ಎಲ್ಲ ಹಾಕಲಿಕ್ಕೆ ಉಂಟು. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಮಣ್ಣೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈ ಥರ ಈ ಮಣ್ಣಿದ್ದು ಬಿಸಾಲೆ ಎಲ್ಲ ಉಂಟಲ್ಲ, ಅದನ್ನೆಲ್ಲ ನಾನು ಹೀಗೆ ಇಡೋದು. ಮತ್ತು ಈ ಥರ ಮಜ್ಜಿಗೆ ಎಲ್ಲ ಬಿಸಾಕುದಿದ್ರೆ ಗಿಡಕ್ಕೆ ಹಾಕಿ ಬಿಡೋದು ನಾನು. ಮತ್ತು ಇದು ಮನಿ ಪ್ಲ್ಯಾಂಟ್, ಇಲ್ಲಿ ತುಳಸಿಯದ್ದು ಬೀಜ ಹಾಕಿ ಇಟ್ಟಿದ್ದೇನೆ. ಇದು ಬ್ಯಾಡಗಿ ಮೆಣಸು ಆಗಲಿಕ್ಕೆ ರೆಡಿ ಆಗ್ತಾ ಉಂಟು. ಹೂ ಬಿಟ್ಟಿದೆ ನೋಡಿ, ಬ್ಯಾಡಗಿ ಮೆಣಸಿದ್ದು ಹೂ ಬಿಟ್ಟಿದೆ. ಇಲ್ಲೆಲ್ಲ ತುಂಬ ಬ್ಯಾಡಗಿ ಮೆಣಸು ಉಂಟು. ಇದು ಇದರಲ್ಲೇ ಇರಲಿ, ಮತ್ತು ಎಷ್ಟಾಗ್ತದೆ ಏನಾಗ್ತದೆ ನೋಡುವ. ಇದು ದಾಸವಾಳ ಒಂದು ತುಂಬ ಖುಷಿ ಆಯಿತು ನೋಡಿ. ಒಂಥರ ತುಂಬ ಗೊಂಚಲು, ತುಂಬ ಪೆಟಲ್ಸ್ ಉಂಟು ಅದರಲ್ಲಿ. ಈ ಗಿಡ ತಂದ ನರ್ಸರಿ ತೋರಿಸ್ತೇನೆ. ಮತ್ತು ಸ್ವಲ್ಪ ಕ್ಲೇ ಪಾಟ್ ಎಲ್ಲ ತಂದಿದ್ದೇನೆ ನಾನು ಮಣ್ಣಿದು. ಅದು ಸಹ ಎಲ್ಲಿಂದ ತಂದದ್ದು ಎಂತಂತೇಳಿ ನಾನು ತೋರಿಸ್ತೇನೆ. ನೀವು ಆಚೆ ಕುಂದಾಪುರದಿಂದ ಬರುವವರಿದ್ದರೆ ಇದನ್ನೆಲ್ಲ ಪರ್ಚೇಸ್ ಮಾಡಿ ತಗೊಂಡು ಬರ್ಬೋದು. ಗಾಡಿ ಇದ್ದರೆ, ವೆಹಿಕಲ್ ಇದ್ದರೆ ಪರ್ಚೇಸ್ ಮಾಡಿ ತಗೊಂಡು ಬರ್ಬೋದು. ಇದು ಬಿಳಿ ದಾಸವಾಳದ್ದು ಗಿಡ ಸಹ ತಗೊಂಡು ಬಂದಿದ್ದೇನೆ ನಾನು. ಅಂಕೋರಿಯಂ ಒಂದು 2 ಗಿಡ ಉಂಟು. ಅಲ್ಲಿ ಹ್ಯಾಂಗಿಂಗ್ ಅಲ್ಲಿ ಉಂಟಲ್ಲ, ಮನಿ ಪ್ಲಾಂಟ್ ಎಲ್ಲ ಹೌದು ಉಂಟಾ? ಮತ್ತೆ ರೇಟ್ ಕೂಡ ತುಂಬಾ ಕಮ್ಮಿ ಉಂಟು. ಒಳ್ಳೆ ಬರ್ತದಲ್ಲ, ಅದು ಕಸಿ ಮಾಡ್ಲಿಕ್ಕೆ ತೆಗೆದಿದ್ರ ಅಂತಲ್ಲ. ಪಾಟ್ ತೆಗಿಲಿಕ್ಕೂ ಅಷ್ಟೇ ಕಷ್ಟ ಏನಿಲ್ಲ. ಈ ತರ ಮಾಡಿ ಈಗ ಪಾಟಲ್ಲಿ ಇಡೋದು ನಾನು. ಹೀಗೆ ಮಾಡಿ ಹೋಗ್ತಿದ್ರೆ ಒಂಚೂರು ನೀರು ಜಾಸ್ತಿ ಆಗಿ, ಈಗ ನೀರಿಗೆ ಹಾಕಿದಷ್ಟು ಇವರು ನೀರು ಸ್ವಲ್ಪ ಜಾಸ್ತಿ ಹಾಕಿ ಈ ಪಾಟಿಗೆ ತೆಗಿಯೋದು. ಪಾಟಿಗೆ ತೆಗಿಲಿಕ್ಕೂ ಅಷ್ಟೇ ಕಷ್ಟ ಏನಿಲ್ಲ. ಈ ತರ ಮಾಡಿ
ಈಗ ಪಾಟಲ್ಲಿ ಇಡುದು ನಾನು ಇದು ಮತ್ತೆ ತೊಂದ್ರೆ ಇಲ್ಲ. ಹೀಗೆ ಮಾಡಿ ಒತ್ತಿದ್ರೆ ಒಂಚೂರು ನೀರು ಜಾಸ್ತಿ ಆಗಿ ಈಗ ನೀರಿಗೆ ಹಾಕಿದಷ್ಟು ಇವರು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದಾಗಿರ್ತದೆ. The roots stretch deep, the earth's gentle sigh, a lullaby sung to the open sky. Oh, whispering pines, sing me your tune, caught in the rhythm of the stars and the moon. Teach me the language of us, the leaves, stories. ಈಗ ಬೆಳಿಗ್ಗೆ ಟೈಮಲ್ಲಿ ಇರ್ತದೆ. ಫುಲ್ ಆಗಿದೆಲ್ಲ ಇಲ್ಲ ಫುಲ್ ಇರ್ತದೆ ನಿಮ್ಮ ಹತ್ರ ಇದೆಲ್ಲ. ಅದು ಮಣ್ಣು ಸ್ವಲ್ಪ ಸ್ಮೂತ್ ಇರಬೇಕಲ್ಲ. ಹೌದೌದು. ನಿನ್ನೆ ಮೊನ್ನೆ ಜಾಸ್ತಿ ಓಪನ್ ಇತ್ತು. ನನಗೆ ಫೋಟೋ ಕಳಿಸಿದ್ದಾರೆ. The dawn paints gold on the mountain's crown, while rivers whisper truth as they flow down. And their songs entwine with the trees that stand, knotted in time by nature's hand. Each echoing step on the forest floor opens a world through an ancient door. The silence alive, yet brimming with sound, in the arms of solitude I am found. Oh, whispering pines, sing me your tune, caught in the rhythm of the stars and teach me the language of us, ಈ ಮಣ್ಣಿನ ಪಾತ್ರೆ ಉಂಟಲ್ಲ, ನಾನಿದು ಕೋಟದ ಹತ್ರ ಕುಂದಾಪುರದಲ್ಲಿ ಒಂದು ಬರುವಾಗ ಕೋಟ ಅಂತ ಸಿಗ್ತದಲ್ಲ, ಅಲ್ಲಿ ಸರ್ವಿಸ್ ರಸ್ತೆಯಿಂದ ಬರಲಿಕ್ಕೆ ಬರುವಾಗ ಒಂದು ಟೆಂಪಲ್ ಸಿಗ್ತದೆ. ಅದರ ಸರ್ವಿಸ್ ರಸ್ತೆಯಲ್ಲೇ ಬರಬೇಕು. ಕೋಟ ಪೇಟೆಯಿಂದ ಸರ್ವಿಸ್ ರಸ್ತೆಗೆ ಬರ್ತೇವಲ್ಲ, ಅಲ್ಲಿ ಸಿಗ್ತದೆ ಇದು. ಕಡಿಮೆ ಬೆಲೆಗೆ ಇಲ್ಲಿ ಪಾಟ್ ಎಲ್ಲ ಸಿಗ್ತದೆ. ನಾನು ಜಾಸ್ತಿಯಾಗಿ ಈ ಕಡೆಯಿಂದ ಬಂದರೆ ಏನಾದರೂ ಒಂದು ತಗೊಂಡು ಬರ್ತೇನೆ. ನಾನು ಆಚೆ ಹೋಗ್ಲಿಕ್ಕಿದ್ರೆ ಏನಾದರೂ ತಗೊಂಡು ಬರ್ತೇನೆ. ಕಡಿಮೆ ರೇಟಿಗೆ ಸಿಗ್ತದೆ ನೋಡಿ. ಎಲ್ಲ ನಮೂನೆಯದ್ದು ಪಾಟ್ ಉಂಟು. ಈಗ ಅವ್ರು ಹೇಳಿದರು ಪಾಟ್ ಮಾಡಲಿಕ್ಕೆ ಇಲ್ಲಿ ಜನ ಸಿಗೋದಿಲ್ಲ, ಅಂದರೆ ಅದು ಐಟಮ್ ಸಿಗೋದಿಲ್ಲ, ನೀವು ವೀಡಿಯೋ ಹಾಕೋದು ಬೇಡ ಅಂತ ಹೇಳಿದರು. ಬಟ್ ನಾನು ಅಲ್ಲಿ ತಗೊಂಡೆ, ಒಂದೆರಡು ಪಾಟ್ ತಗೊಂಡೆ. ಮಡ್ಡಿದ್ದು ಇದು ಫ್ಲವರ್ ಪಾಟ್ ತಗೊಂಡೆ ನಾನು, ಮರದ್ದು. ಇದು ಕಡಿಮೆ ಬೆಲೆಗೆ 500 ರೂಪಾಯಿಗೆ ಊಜಿ ಎಲ್ಲ ಸಿಗ್ತದೆ ಇಲ್ಲಿ. 500 ರೂಪಾಯಿಗೆ ಅಷ್ಟೇ ಆಗ್ಬೋದಲ್ಲ ರೇಟು. ಹಾಗೆಯೇ ಈ ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ ಎನಿಸ್ತೇನೆ ನಾನು. ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಯಾರಿಗಾದರೂ ಮಡ್ ಪಾಟ್ ಬೇಕಂದರೆ, ಮಣ್ಣಿನ ಮಡಕೆ, ಮಣ್ಣಿನ ಪಾತ್ರೆಗಳು ಬೇಕಂದರೆ ಇಲ್ಲಿ ನೀವು ತಗೊಳ್ಬೋದು. ಥ್ಯಾಂಕ್ ಯು.